ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು ನಾನೊಂದು ಸ್ಯಾಟ್ಸ್ ಕರ್ನಾಟಕದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಅದೇನು ಅಂತಂದರೆ, ಅದನ್ನು ಹೇಳೋದಕ್ಕಿಂತ ಮುಂಚೆ ನಾನು ಈಗಾಗಲೇ ನಿಮಗೆ ಸಿ ರಿಸಲ್ಟ್ಸನ್ನು ಹೇಗೆ ಸ್ಯಾಟ್ಸಲ್ಲಿ ಹಾಕಬೇಕು, ಪಾರ್ಟ್ ಬಿ ರಿಸಲ್ಟನ್ನು ಹೇಗೆ ಹಾಕಬೇಕು, ಆಮೇಲೆ ಮಂತ್ಲಿ ಅಟೆಂಡೆನ್ಸನ್ನು ಯಾವ ರೀತಿ ಹಾಕಬೇಕು ಅನ್ನೋ ವಿಡಿಯೋನ ಮಾಡಿದ್ದೆ. ಒಂದು ವೇಳೆ ನಿಮಗೇನಾದರೂ ಅದು ಇನ್ನೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಹಾಕಿರ್ತೀನಿ. ಸೊ ಪ್ಲೀಸ್, ಇನ್ನೇನು ನಾವು ಮೇ ತಿಂಗಳಿಗೆ ಕಾಲಿಡ್ತಿದ್ದೀವಿ, ಇನ್ನು ಇಲಾಖೆಯಿಂದ ಒತ್ತಡ ಬರುತ್ತೆ ಏನಂತಂದರೆ ಎಲ್ಲ ಮಕ್ಕಳನ್ನು ಪ್ರಮೋಟ್ ಮಾಡಿರಿ ಅಂಥೇಳಿ. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಪ್ರಮೋಟ್ ಮಾಡೋಕ್ಕಿಂತ ಮುಂಚೆ ನಾವು ಸಿ ರಿಸಲ್ಟ್, ಪಾರ್ಟ್ ಬಿ ರಿಸಲ್ಟ್, ಅಟೆಂಡೆನ್ಸನ್ನು ಕಂಪಲ್ಸರಿ ಹಾಕಬೇಕಾಗಿತ್ತು. ಸೊ ಇನ್ನೂ ಯಾರ್ಯಾರು ಹಾಕಿಲ್ವೋ ಈಗಲೇ ಡಿಸ್ಕ್ರಿಪ್ಷನಲ್ಲಿರೋ ವಿಡಿಯೋ ಲಿಂಕ್ ಮಾಡಿ ನೋಡಿ, ಅದರಂತೆ ಹಾಕಿಬಿಡಿ ಫ್ರೆಂಡ್ಸ್. ಇನ್ನು ಈಗಾಗಲೇ ಎಂಟ್ರಿ ಮಾಡಿದ ಶಿಕ್ಷಕರು ಏನು ಮಾಡಬೇಕು ಅಂತಂದರೆ, ಈ ವಿಡಿಯೋದ ಪ್ರಕಾರ ನೀವು ಹಾಕಿದಂತಹ ಮಾಹಿತಿ ಸರಿಯಾಗಿದೆನೋ ಅಥವಾ ಎಲ್ಲ ಹಾಕಿದ್ದೀರೋ, ಅಥವಾ ಯಾವುದಾದ್ರೂ ಒಂದು ಎಫ್ಎನೋ ಎಸ್ಸೇನೋ ಯಾವುದೋ ಒಂದು ಎಕ್ಸಾಮನ್ನು ಮಿಸ್ ಮಾಡಿದಿರೋ, ಅಥವಾ ಯಾವುದೋ ಒಂದು ತಿಂಗಳಿನ ಅಟೆಂಡೆನ್ಸ್ ಹಾಕಿಲ್ವೋ, ಅಥವಾ ಯಾವುದೋ ಒಂದು ಮಗುವಿಂದು ಮರ್ತೋಗಿರ್ಬೋದು. ಸೊ ಅದನ್ನೆಲ್ಲ ಚೆಕ್ ಮಾಡುವಂತಹ ಇನ್ಫಾರ್ಮೇಷನ್ ಹೇಗೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ಕೊಟ್ಟಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಯಾಕಂತಂದರೆ ಮುಂದೆ ನಮಗೂ ಕೂಡ ಇದರಿಂದ ಇನ್ನಷ್ಟು ವಿಡಿಯೋಗಳು ಮಾಡುವಂತಹ ಉತ್ಸಾಹ ಹೆಚ್ಚಾಗುತ್ತೆ. ಅದೊಂದು ರಿಕ್ವೆಸ್ಟ್ ಮಾಡ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಬೇಕು. ಸ್ಯಾಟ್ಸ್ ಕರ್ನಾಟಕ ಲಾಗಿನ್ ಮಾಡಿಕೊಳ್ಬೇಕು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ, ಅದರಲ್ಲಿ ಲಾಗಿನ್ ಆಗಬೇಕು. ಸ್ಕೂಲ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿ. ಸ್ಕೂಲ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದ ನಂತರ ಇಲ್ಲಿರುವಂಥ ಕ್ಯಾಪ್ಚನ್ನ ಹಾಕಿ ಲಾಗಿನ್ ಆಗಿ. ಆಗ ನಾವು SATS ಹೋಮ್ ಪೇಜ್ಗೆ ಬರ್ತೀವಿ. ಈ ರೀತಿ ಹೋಮ್ ಪೇಜ್ಗೆ ಬಂದ ಮೇಲೆ ಮೊದಲನೇದಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಪ್ರಮೋಷನ್ ಮಾಡೋಕ್ಕೆ ಖಂಡಿತವಾಗ್ಲೂ ನಾವು ಈ ಕೆಲಸನ ಮಾಡಲೇಬೇಕಿದೆ. ಇಲ್ಲ ಅಂತಂದರೆ ಪ್ರಮೋಷನ್ ಮಾಡುವಾಗ ಸಿ ರಿಸಲ್ಟ್ ನಾಟ್ ಎಂಟ್ರಿ ಅಥವಾ ಅಟೆಂಡೆನ್ಸ್ ನಾಟ್ ಎಂಟ್ರಿ ಅಂಥೇಳಿ ಆಪ್ಷನ್ಸ್ ತೋರಿಸುತ್ತೆ. ಅದೆಲ್ಲ ಆಗಬಾರ್ದಂದರೆ ನಾವೀಗ ಒಂದು ಸಾರಿ ಚೆಕ್ ಮಾಡಿಕೊಳ್ಳೋದು ಬೆಟರ್ ಆಪ್ಷನ್. ಮೊದಲನೇದಾಗಿ ನಾವು ರಿಪೋರ್ಟ್ಸಲ್ಲಿ ಹೋಗಬೇಕು. ರಿಪೋರ್ಟ್ಸಲ್ಲಿ ಮೊದಲನೇ ಆಪ್ಷನ್ MIS ರಿಪೋರ್ಟನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಸ್ಯಾಟ್ಸ್ ಡೈನಾಮಿಕ್ ರಿಪೋರ್ಟ್, ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಎರಡು ಆಪ್ಷನ್ ಇದೆ. ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟಿಗೆ ಹೋಗಬೇಕು. ಆಗ ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮಾನಿಟರಿಂಗ್ ರಿಪೋರ್ಟ್ ಅಂತ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಅಕಾಡೆಮಿಕ್ ಇಯರ್, ಸ್ಕೂಲು ಇದೆಲ್ಲ ಆಲ್ರೆಡಿ ಫೆಚ್ ಆಗಿರುತ್ತೆ. ಕ್ಲಾಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. 1ನೇ ಕ್ಲಾಸನ್ನು ತಗೊಂಡಿದ್ದೀನಿ. ಸರ್ಚ್ ಆಪ್ಷನ್ ಪ್ರೆಸ್ ಮಾಡಿ. ಆಗ 1ನೇ ತರಗತಿಯಲ್ಲಿ ಎಷ್ಟು ಮಕ್ಕಳಿದಾವೋ ಅಷ್ಟು ಶೋನಲ್ಲಿ ಅದರಲ್ಲಿ ಬರೋ ರೀತಿ ಒಂದು ನಂಬರನ್ನು ಸೆಲೆಕ್ಟ್ ಮಾಡಿ ಅಥವಾ ಆಲ್ ಅಂತ ಕ್ಲಿಕ್ ಮಾಡಿ. ಆಗ 1ನೇ ತರಗತಿಯ ಎಲ್ಲ ಮಕ್ಕಳ ಹೆಸರು ಇಲ್ಲಿ ಶೋ ಆಗುತ್ತೆ. 1ನೇ ತರಗತಿಯ ಪ್ರತಿಯೊಂದು ಮಗುವಿನ ಮುಂದೆ 4 FAಗಳು ಮತ್ತು 2 ಎಸ್ಸೆಗಳು ಎಲ್ಲವೂ ಕೂಡ ಗ್ರೇಡ್ಗಳು ಶೋ ಆಗ್ತಿವೆ. ನೀವು ಏನಾದರೂ ಯಾವುದಾದ್ರೂ ಒಂದು ಪರೀಕ್ಷೆಯ ಗ್ರೇಡನ್ನು ಬಿಟ್ಟಿದ್ದರೆ ಅದು ಇಲ್ಲಿ ಶೋ ಆಗಲ್ಲ ಫ್ರೆಂಡ್ಸ್. ಸೊ ಪ್ರತಿಯೊಂದು ಹೆಸರಿನ ಮುಂದೆ ಕೂಡ 6 ಗ್ರೇಡ್ಗಳು ಇದಾವ ಅಂತ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗಿದ್ರೆ ನೀವು ಎಲ್ಲ ಗ್ರೇಡ್ಗಳನ್ನು ಸರಿಯಾಗಿ ಹಾಕಿದ್ದೀರಿ ಅಂತ ಅರ್ಥ. ಇದೇ ರೀತಿ ನೀವು ಮತ್ತೆ ರಿಪೋರ್ಟ್ಸಲ್ಲಿ ಹೋಗ್ಬಿಟ್ಟು ಒಂದು ವೇಳೆ ನಿಮಗೇನಾದರೂ ಇದ್ರ PDF ಬೇಕು ಅಂತಂದರೆ ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಲೆಫ್ಟ್ ಸೈಡ್ ಎಕ್ಸ್ಪೋರ್ಟ್ ಟು PDF ಅಂತೇಳಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಪ್ರಿವ್ಯೂ ಬರುತ್ತೆ. ಆಗ ಇಲ್ಲಿ ಮೇಲೆ 3 ಡಾಟ್ಸ್ ಕಾಣುತ್ತಲ್ಲ, ಅಲ್ಲಿ ಪ್ರೆಸ್ ಮಾಡಿ ಸೇವ್ ಆ್ಯಸ್ PDF ಅಂತ ಹೊಡೆದ್ಬಿಟ್ರೆ ಅದು ಸ್ಟೂಡೆಂಟ್ ಲಿಸ್ಟ್ ಏನಾಗುತ್ತೆ, ಕೆಳಗಡೆ ಸೇವ್ ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ನಿಮ್ಮ ಡೌನ್ಲೋಡ್ಸಲ್ಲಿ ಅದು ಸಕ್ಸಸ್ಫುಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಈಗ ಬ್ಯಾಕ್ ಹೋಗ್ಬಿಟ್ಟು ಮತ್ತೊಂದು ಕ್ಲಾಸ್ ಬೇಕು ಅಂತಂದರೆ
ಮತ್ತೆ ರಿಪೋರ್ಟ್ಸಲ್ಲಿ ಹೋಗಬೇಕು, MIS ರಿಪೋರ್ಟ್ಸಲ್ಲಿ ಹೋಗಬೇಕು. ನೆಕ್ಸ್ಟ್ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟಲ್ಲಿ ಹೋಗಿಬಿಟ್ಟು ನೆಕ್ಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಇದೇ ರೀತಿ ನೀವು ನೋಡ್ಬೋದು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಈಗ 5th ತೋರಿಸ್ತಿದ್ದೀನಿ, ಸರ್ಚ್ ಕೊಡೋಣ. ಆಗ 5th ಕೂಡ ಎಷ್ಟು ಮಕ್ಕಳಿದ್ದಾರೆ ಅಷ್ಟಾದರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಆಲನ್ನು ಸೆಲೆಕ್ಟ್ ಮಾಡಿಬಿಟ್ರೆ ನೋಡಿ ಎಲ್ಲ ತರಗತಿಯ ಎಲ್ಲ ಎಕ್ಸಾಮ್ ಎಲ್ಲ ಪರೀಕ್ಷೆಗಳ ಗ್ರೇಡ್ಗಳು ನಮಗೆ ಶೋ ಆಗಿದ್ದರೆ ನಾವು ಸಕ್ಸಸ್ಫುಲ್ಲಿ ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಅರ್ಥ. ಇದೇ ರೀತಿ ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ರಿಸಲ್ಟನ್ನು ಕೂಡ ಚೆಕ್ ಮಾಡಿಕೊಳ್ಳಿ. ಇದು ರಿಸಲ್ಟ್ ಕ್ಲಿಯರ್ ಆದಂತೆ ಆಗುತ್ತೆ. ಇನ್ನು ಅಟೆಂಡೆನ್ಸನ್ನು ನೋಡ್ಕೋಬೇಕು ಅಂತಂದರೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಆಪ್ಷನಲ್ಲಿ ಹೋಗಬೇಕು. ಅದರಲ್ಲಿ ಅಟೆಂಡೆನ್ಸ್ ಡೀಟೇಲ್ಸನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದರಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮಲ್ಲಿ ಹೋಗಬೇಕು. ಆಗ ನಾವು ನಾರ್ಮಲಿ ಏನು ಅಟೆಂಡೆನ್ಸ್ ಹಾಕ್ತೀವಲ್ಲ ಅದೇ ವಿಂಡೋ ಬರುತ್ತೆ. ಅದರಲ್ಲಿ ನಾವೇನಂತಂದರೆ ಈ ಹಿಂದೆ ಈ ಸರ್ಚ್ ರೀಸೆಟ್ ಪಕ್ಕದಲ್ಲಿ ಒಂದು ಪ್ರಿಂಟ್ ಆಪ್ಷನ್ ಬರ್ತಿತ್ತು. ಆ ಪ್ರಿಂಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಇಡೀ ನಮ್ಮ ಶಾಲೆಯ ಎಲ್ಲ ತರಗತಿಗಳ ಎಲ್ಲ ತಿಂಗಳ PDF ರೂಪದಲ್ಲಿ ಅದು ನಮಗೆ ಶೋ ಮಾಡ್ತಿತ್ತು. ಬಟ್ ಈಗ ಆ ಆಪ್ಷನ್ ಇಲ್ಲ. ಸೊ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಸ್ಟ್ಯಾಂಡರ್ಡಲ್ಲಿ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. 1ನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇಯರ್ ಆಲ್ರೆಡಿ 24-25 ಇದೆ. ಸರ್ಚ್ ಕೊಡೋಣ. ಆಗ ಈ ರೀತಿ ಅಟೆಂಡೆನ್ಸ್ ವಿಂಡೋ ಕಾಣಿಸುತ್ತೆ. ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಅಂತೇಳಿ ಇಲ್ಲಿ ಮಂತ್ ಇದೆಯಲ್ಲ, ಮೇ 2024 ಕೆಳಗಡೆ ರೆಡ್ಡಲ್ಲಿ ಕಾಣಿಸ್ತಿದೆ ನೋಡಿ. ಅಟೆಂಡೆನ್ಸ್ ಡಾಟಾ ಈಸ್ ಆಲ್ರೆಡಿ ಆ್ಯಡೆಡ್ ಫಾರ್ ಮೇ ಅಂತೇಳಿ, ಅಂದರೆ ಮೇ ತಿಂಗಳ ಅಟೆಂಡೆನ್ಸ್ ಹಾಕಿದ್ದೀವಿ ಅಂತ ಅರ್ಥ. ಇಲ್ಲಿ ಮೇ ಹತ್ರನೇ ನೀವು ಟಚ್ ಮಾಡಿದಾಗ ಮತ್ತೆ ಬೇರೆ ಮಂತ್ಸ್ ತೋರಿಸುತ್ತೆ. ಜೂನ್ 2024 ಅಂತ ಬಂದಾಗ ಸೆಲೆಕ್ಟ್ ಮಾಡಿಕೊಂಡಾಗ ಆಗ ಅದು ಕೂಡ ಆಲ್ರೆಡಿ ಫೀಲ್ಡ್ ಅಂತ ತೋರಿಸ್ತಿದೆ. ಹೀಗೆ ನೀವು ಪ್ರತಿಯೊಂದು ತಿಂಗಳದು ಜುಲೈ ಅದು ಕೂಡ ಫೀಲ್ಡ್, ಆಗಸ್ಟ್ ಅದು ಕೂಡ ಆಲ್ರೆಡಿ ಆ್ಯಡೆಡ್, ನೆಕ್ಸ್ಟ್ ಸೆಪ್ಟೆಂಬರ್, ಇದೇ ರೀತಿ ಅಕ್ಟೋಬರ್, ನವಂಬರ್, ಇದೇ ರೀತಿ ಪ್ರತಿಯೊಂದು ತರಗತಿಯ ಏಪ್ರಿಲ್ವರೆಗೂ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಅಟೆಂಡೆನ್ಸ್ ಫಿಲ್ ಮಾಡಿದ್ದೀವಾ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಸ್ಟ್ಯಾಂಡರ್ಡ್ 1 ಮುಗಿದ ಮೇಲೆ ಮತ್ತೆ ನಾವು ಸೇಮ್ ಆ್ಯಸ್ ಇಟ್ ಈಸ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಲ್ಲಿ ಹೋಗ್ಬಿಟ್ಟು ಅಟೆಂಡೆನ್ಸ್ ಡೀಟೇಲ್ಸಲ್ಲಿ ಹೋಗ್ಬಿಟ್ಟು ಅಟೆಂಡೆನ್ಸ್ ಎಂಟ್ರಿ ಫಾರ್ಮಲ್ಲಿ ಹೋಗ್ಬಿಟ್ಟು ಕ್ಲಾಸ್ 5, 4 ಈ ಥರ ಬೇರೆ ಬೇರೆ ಕ್ಲಾಸನ್ನು ತೊಗೊಂಡು ಸರ್ಚ್ ಮಾಡಿಬಿಟ್ಟು ಇದೇ ರೀತಿ ನಾವು ಅಟೆಂಡೆನ್ಸನ್ನು ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಗ ನಾವು ಯಾವ ತರಗತಿಯ ಯಾವುದೇ ಮಕ್ಕಳ ಅಟೆಂಡೆನ್ಸ್ ಏನಾದರೂ ಮರ್ತೋಗಿದ್ದರೆ ಅಲ್ಲಿ ಅಟೆಂಡೆನ್ಸ್ ಆ್ಯಡೆಡ್ ಅಂತ ತೋರಿಸಲ್ಲ, ಬದಲಾಗಿ ಆ ತಿಂಗಳ ಅಟೆಂಡೆನ್ಸ್ ಫಾರ್ಮ್ ಓಪನ್ ಆಗುತ್ತೆ. ಆವಾಗ ಅಲ್ಲಿ ಮಕ್ಕಳ ಹೆಸರು ಮುಂದೆ ಯಾವ ಮಗುವಿನ ಅಟೆಂಡೆನ್ಸ್ ಹಾಕಿರುವುದಿಲ್ಲವೋ ಆ ಮಗುವಿನ ಅಟೆಂಡೆನ್ಸನ್ನು ಹಾಕಿಬಿಟ್ಟು ನಾವು ಸಬ್ಮಿಟ್ ಕೊಡಬೇಕು. ಆಗ ಮತ್ತೆ ಅದು ಏನಾಗುತ್ತಂದರೆ ಕ್ಲಿಯರಾಗಿ ಕನ್ಫರ್ಮ್ ಆಗಿ ನಮಗೆ ಅಟೆಂಡೆನ್ಸ್ ಆಲ್ರೆಡಿ ಆ್ಯಡೆಡ್ ಅಂಥೇಳಿ ನೆಕ್ಸ್ಟ್ ಸಾರಿ ನೋಡಿದಾಗ ತೋರಿಸುತ್ತೆ ಫ್ರೆಂಡ್ಸ್. ಈ ರೀತಿ ಯಾವುದೇ ಮಗುವಿನ ಅಟೆಂಡೆನ್ಸ್ ಬಿಟ್ಟರೂ ಕೂಡ ನಾವು ಪ್ರಮೋಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೇನು ಪ್ರಮೋಷನ್ ಮಾಡೋ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೆ ನೀವು ಈ ಕೆಲಸವನ್ನು ವೆರಿಫಿಕೇಷನ್ ಮಾಡಿಕೊಂಡು ಕ್ಲಿಯರಾಗಿ ಇಟ್ಕೊಂಡು ಕೂಡಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮವರೇ ನಮ್ಮನ್ನು ಬೆಳೆಸಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.